Jai Hind, welcome to Tejas Says English. Dear friends, in this video I have taken 100 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ನಾವು ಮಾತಾಡ್ಬೋದಾ ಕೇಳೋದಕ್ಕೆ ಕ್ಯಾನ್ ವಿ ಟಾಕ್ ದಯವಿಟ್ಟು ನನ್ನನ್ನು ಕ್ಷಮಿಸು, ಪ್ಲೀಸ್ ನನ್ನನ್ನು ಕ್ಷಮಿಸು ಅಂತ ಹೇಳೋದಕ್ಕೆ ಪ್ಲೀಸ್ ಫಾರ್ಗಿವ್ ಮೀ. ನಾನು ತಿನ್ಬೋದಾ ಅಂತ ಕೇಳೋದಕ್ಕೆ ಕ್ಯಾನ್ ಐ ಈಟ್. ನಾವು ಮಾತಾಡ್ಬೋದಾ ಕ್ಯಾನ್ ವಿ ಟಾಕ್. ಬೇಗನೆ ಹುಷಾರಾಗು, ಬೇಗನೆ ಆರಾಮಾಗು ಅನ್ನೋದಕ್ಕೆ ಗೆಟ್ ವೆಲ್ ಸೂನ್. ಹತ್ತಿರದಿಂದ ನೋಡು, ಸ್ವಲ್ಪ ಕ್ಲೋಸ್ ಆಗಿ ಬಂದು ನೋಡು ಅಂತ ಹೇಳೋದಕ್ಕೆ ಟೇಕ್ ಅ ಕ್ಲೋಸರ್ ಲುಕ್. ಅದು ಹೇಗಿದೆ ಅದು ಕೇಳ್ತೀವಲ್ಲ, ಹೌ ಇಸ್ ದಟ್. ಅದೇ ಇದು ಹೇಗಿದೆ ಕೇಳೋದಕ್ಕೆ ಹೌ ಇಸ್ ಇಟ್. ಅವಳಿಗೆ ಶೀತವಾಗಿದೆ, ಅವಳಿಗೆ ಕೋಲ್ಡ್ ಆಗಿದೆ ಅಂತೀವಲ್ಲ, ಶಿ ಹ್ಯಾಸ್ ಅ ಕೋಲ್ಡ್. ಅವಳೊಬ್ಬ ವಿದ್ಯಾರ್ಥಿನಿ, ಅವಳೊಬ್ಬಳು ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ಶಿ ಈಸ್ ಅ ಸ್ಟೂಡೆಂಟ್. ಸಂಜೆ ಹೊತ್ತಿಗೆ ಬಾ, ಸಾಯಂಕಾಲದ ಹೊತ್ತಿಗೆ ಬಾ ಮಾತಾಡೋಣ ಅಂತ ಹೇಳ್ತೀವಲ್ಲ, ಕಮ್ ಇನ್ ದ ಈವ್ನಿಂಗ್. ಇದು ಸಾಧ್ಯ ಇದೆಯಾ ಕೇಳೋದಕ್ಕೆ ಈಸ್ ಇಟ್ ಪಾಸಿಬಲ್. ಇದು ಸಾಧ್ಯನಾ ನೋಡು, ಸ್ವಲ್ಪ ನೋಡು, ಇದು ಚಾನ್ಸಸ್ ಇದೆಯಾ, ಇದು ನೋಡು, ಸಾಧ್ಯ ಇದೆಯಾ ನೋಡು ಅಂತೀವಲ್ಲ, ಸಿ ಇಫ್ ಇಟ್ ಈಸ್ ಪಾಸಿಬಲ್. ನೀನು ಆಫೀಸಲ್ಲೇ ಇದೆಯಾ ಅವಾಗ ಅಂತ ಕೇಳೋದಕ್ಕೆ ಆರ್ ಯು ಇನ್ ದ ಆಫೀಸ್. ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿ ಇಟ್ಕೋ, ನಿನಗೆ ಎಲ್ಲಿ ಇಷ್ಟನೋ ಅಲ್ಲಿ ಇಟ್ಕೋ ಅದನ್ನ ಅಂತ ಹೇಳೋದಕ್ಕೆ ಕೀಪ್ ಇಟ್ ವೇರ್ ಎವರ್ ಯು ಲೈಕ್. ನಾನು ನಿನ್ನ ಜೊತೆ ಮಾತಾಡುತ್ತಿದ್ದೇನೆ, ನಾನು ನಿನ್ನ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಕಿಂಗ್ ಟು ಯು. ಲಿಫ್ಟ್ ಕೆಲಸ ಮಾಡ್ತಿಲ್ಲ, ಲಿಫ್ಟ್ ವರ್ಕ್ ಮಾಡ್ತಿಲ್ಲ ಅಂತೀವಲ್ಲ, ಲಿಫ್ಟ್ ಈಸ್ ನಾಟ್ ವರ್ಕಿಂಗ್. ನಾನು ಅವನನ್ನು ನಿಯಂತ್ರಿಸಲಾರೆ, ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಹತ್ರ ಆಗಲ್ಲಪ್ಪ ಅಂತೀವಲ್ಲ, ಐ ಕಾಂಟ್ ಕಂಟ್ರೋಲ್ ಹಿಮ್. ನಿನ್ನ ಉದ್ದೇಶ ಏನು, ನಿನ್ನ ಇಂಟೆನ್ಷನ್ ಏನು ಕೇಳ್ತೀವಲ್ಲ, ವಾಟ್ ಈಸ್ ಯುವರ್ ಗೋಲ್. ನನಗೆ ತುಂಬ ಸ್ನೇಹಿತರು ಇದ್ದಾರೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರಪ್ಪ ನನಗೆ ಅಂತೀವಲ್ಲ, ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ನಾನು ಅವಳಿಗೆ ಮಾತು ಕೊಟ್ಟಿದ್ದೆ, ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೆ, ಐ ಹ್ಯಾವ್ ಪ್ರಾಮಿಸ್ಡ್ ಹರ್. ನೀನು ಏನು ಮಾಡ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್. ನಾನು ಮೂಕ ವಿಸ್ಮಿತನಾದೆ, ಅಂದರೆ ಶಬ್ದನೇ ಹೊರಬರಲಿಲ್ಲ, ಮಾತಾಡೋಕ್ಕೆ ಆಗಿಲ್ಲ ಅಂತ ಶಾಕ್ ಆಗೋ ರೀತಿ ಹೇಳ್ತೀವಲ್ಲ, ಐ ಆಮ್ ಸ್ಪೀಚ್ಲೆಸ್. ಇದು ನನ್ನ ಜೀವನ, ಇದು ನನ್ನ ಲೈಫ್ ಅನ್ನೋದಕ್ಕೆ ಇಟ್ಸ್ ಮೈ ಲೈಫ್. ಅವನನ್ನು ದಾರಿ ತಪ್ಪಿಸ್ಬೇಡ ಅಂತೀವಲ್ಲ, ಡೋಂಟ್ ಮಿಸ್ಗೈಡ್ ಹಿಮ್. ಅವನನ್ನು ಉತ್ತೇಜಿಸಬೇಡ, ಅವನನ್ನು ಪ್ರೊವೋಕ್ ಮಾಡಬೇಡ, ಅವನು ಏನು ಬೇಕಾದ್ರೂ ಮಾಡ್ತಾನೆ ಮರ್ಯ ಅಂತೀವಲ್ಲ, ಡೋಂಟ್ ಪ್ರೊವೋಕ್ ಹಿಮ್. ನನಗೆ ನೆನಪು ಮಾಡು ಅಂತ ಹೇಳೋದಕ್ಕೆ ರಿಮೈಂಡ್ ಮೀ. ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ, ಪ್ಲೀಸ್ ನನಗೆ ಕಾಲ್ ಮಾಡಬೇಡಿ ಅನ್ನೋದಕ್ಕೆ ಪ್ಲೀಸ್ ಡೋಂಟ್ ಕಾಲ್ ಮೀ. ದೇವರ ದಯೆಯಿಂದ, ದೇವರ ಕೃಪೆಯಿಂದ ಎಲ್ಲ ಸರಿ ಇದೆ ಮರ್ಯ, ಎಲ್ಲ ಚೆನ್ನಾಗಿದೆ ಅಂತೀವಲ್ಲ, ಬೈ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಈಸ್ ಓಕೆ ಹೇಳ್ತೀವಲ್ಲ. ನಿಮಗೂ ಕೂಡ ಸೇಮ್ ಟು ಯು. ಇದನ್ನು ಆರಾಮಾಗಿ ತಗೋ, ಟೆನ್ಷನ್ ಮಾಡ್ಕೋಬೇಡ, ಕೂಲಾಗಿ ತಗೋ ಅನ್ನೋದಕ್ಕೆ ಟೇಕ್ ಇಟ್ ಈಸಿ. ನಾನು ಉತ್ತರಿಸಲು ಇಚ್ಛಿಸುತ್ತೇನೆ, ನಾನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ಅನ್ನೋದಕ್ಕೆ ಐ ವಾಂಟ್ ಟು ಆನ್ಸರ್. ಕೆಲಸಕ್ಕೆ ವಾಪಸ್ ಹೋಗಿ, ಗೆಟ್ ಬ್ಯಾಕ್ ಟು ವರ್ಕ್. ವಿಶ್ರಾಂತಿ ತಗೋ, ರೆಸ್ಟ್ ತಗೋ ಅನ್ನೋದಕ್ಕೆ ಟೇಕ್ ರೆಸ್ಟ್. ನೀನು ಯಾಕೆ ಸಿಟ್ಟಾಗಿದೆಯಾ, ನೀನು ಯಾಕೆ ಸಿಟ್ಟಾಗಿದೆಯಲ್ಲ ಅಂತೀವಲ್ಲ, ವೈ ಆರ್ ಯು ಆ್ಯಂಗ್ರಿ,
ವೈ ಆರ್ ಯು ಆ್ಯಂಗ್ರಿ? ನೀನು ಸಿಟ್ಟಾಗಿದ್ದೀಯಾ? ನೀನು ಸಿಟ್ಟಾಗಿದ್ದೀಯಾ? ಸಿಟ್ಟು ಬಂದಿದೆಯಾ ನಿನಗೆ ಕೇಳೋದಕ್ಕೆ. ಆರ್ ಯು ಆ್ಯಂಗ್ರಿ? ಆರ್ ಯು ಆ್ಯಂಗ್ರಿ? ನೀನು ಗ್ರೇಟ್, ನೀನು ರಿಯಲಿ ಗ್ರೇಟ್ ಅಂತ ಹೇಳ್ತೀವಲ್ಲ, ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರಿದ್ದಾರೆ ಕೇಳೋದಕ್ಕೆ ಹೂ ಈಸ್ ದೇರ್, ಹೂ ಈಸ್ ದೇರ್. ನಾನು ನಿನಗೋಸ್ಕರ ಸದಾ ಇರ್ತೀನಿ, ನಾನು ನಿನಗೋಸ್ಕರ ಯಾವಾಗಲೂ ಇರ್ತೀನಿ ಮಾರಾಯ ಹೇಳ್ತೀವಲ್ಲ, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ನಾನು ನಿನ್ನ ಸ್ನೇಹಿತನ, ನಾನು ನಿನಗೆ ಫ್ರೆಂಡಾ ಅಂತ ಕೇಳೋದಕ್ಕೆ ಆಮ್ ಐ ಯುವರ್ ಫ್ರೆಂಡ್, ಆಮ್ ಐ ಯುವರ್ ಫ್ರೆಂಡ್. ನೀನು ನನ್ನ ಸ್ನೇಹಿತ, ಹೌದು ನೀನು ನನ್ನ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಯು ಆರ್ ಮೈ ಫ್ರೆಂಡ್, ಯು ಆರ್ ಮೈ ಫ್ರೆಂಡ್. ಇದನ್ನು ಎಸ್ ಯು ಆರ್ ಮೈ ಫ್ರೆಂಡ್ ಕೂಡ ಹೇಳ್ಬೋದು. ಬರಿಗಾಲಲ್ಲಿ ನಡಿಬೇಡ, ಬರಿಗಾಲಲ್ಲಿ ನಡಿಬೇಡ. ಡೋಂಟ್ ವಾಕ್ ಬೇರ್ ಫುಟ್ ಅಥವಾ ಡು ನಾಟ್ ವಾಕ್ ಬೇರ್ ಫುಟ್. ನೀನು ತಿನ್ನಲೇಬೇಕಾಗತ್ತೆ, ನೀನು ತಿನ್ನಲೇಬೇಕಾಗತ್ತೆ. ಯು ವಿಲ್ ಹ್ಯಾವ್ ಟು ಈಟ್, ಯು ವಿಲ್ ಹ್ಯಾವ್ ಟು ಈಟ್. ನಾನು ಪ್ರಯತ್ನಿಸಲೇಬೇಕು, ನಾನು ಟ್ರೈ ಮಾಡಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಟ್ರೈ, ಐ ಹ್ಯಾವ್ ಟು ಟ್ರೈ. ನಾನು ನಿದ್ದೆ ಮಾಡಲೇಬೇಕು, ನನಗೆ ನಿದ್ದೆ ಬರ್ತಿದೆ, ನಿದ್ದೆ ಮಾಡಬೇಕು ಮಾರಾಯ, ಐ ಹ್ಯಾವ್ ಟು ಸ್ಲೀಪ್, ಐ ಹ್ಯಾವ್ ಟು ಸ್ಲೀಪ್. ನಿನ್ನ ಫೋನ್ ರಿಂಗ್ ಆಗ್ತಾಯಿದೆ ನೋಡು, ನಿನ್ನ ಫೋನ್ ರಿಂಗ್ ಆಗ್ತಿದೆ, ಯುವರ್ ಫೋನ್ ಈಸ್ ರಿಂಗಿಂಗ್. ಅದನ್ನ ಹೀಗೂ ಹೇಳ್ಬೋದು, ಸಿ ಯುವರ್ ಫೋನ್ ಈಸ್ ರಿಂಗಿಂಗ್, ನೋಡು ನಿನ್ನ ಫೋನ್ ರಿಂಗ್ ಆಗ್ತಿದೆ. ಇದನ್ನು ಪ್ಯಾಕ್ ಮಾಡು, ಪ್ಯಾಕಿಟ್, ಪ್ಯಾಕಿಟ್. ಇದು ಅಪೂರ್ಣ, ಇದು ಕಂಪ್ಲೀಟ್ ಇಲ್ಲ, ಇಟ್ ಈಸ್ ಇನ್ಕಂಪ್ಲೀಟ್, ಇಟ್ಸ್ ಇನ್ಕಂಪ್ಲೀಟ್. ಇದನ್ನು ಸರಿ ಮಾಡು, ಇದನ್ನ ಸರಿಯಾಗಿಡು, ಪ್ರಾಪರಾಗಿ ಜೋಡಿಸಿಡು ಹೇಳ್ತೀವಲ್ಲ, ಕರೆಕ್ಟ್ ಇಟ್, ಕರೆಕ್ಟ್ ಇಟ್. ಇದನ್ನು ಕಲಿ, ಇದನ್ನು ಕಲ್ತ್ಕೋ ಹೇಳೋದಕ್ಕೆ ಲರ್ನ್ ಇಟ್, ಲರ್ನ್ ಇಟ್. ಹತ್ತಿರ ಬಾ, ಹತ್ತಿರ ಬಾ ಅನ್ನೋದಕ್ಕೆ ಕಮ್ ನಿಯರ್, ಕಮ್ ನಿಯರ್. ಅಲರ್ಟ್ ಆಗಿರು, ಅಲರ್ಟ್ ಆಗಿರು, ಬಿ ಅಲರ್ಟ್, ಬಿ ಅಲರ್ಟ್. ನಾನು ಇಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹಿಯರ್ ಐ ಆಮ್, ಹಿಯರ್ ಐ ಆಮ್ ಅಥವಾ ಐ ಆಮ್ ಹಿಯರ್. ನನಗೆ ಹಸಿವಾಗಿದೆ, ನನಗೆ ಹಸಿವಾಗಿದೆ ಅಂತೀವಲ್ಲ, ಐ ಆಮ್ ಹಂಗ್ರಿ, ಐ ಆಮ್ ಹಂಗ್ರಿ. ಯಾವಾಗಿನಿಂದ, ಯಾವಾಗಿಂದ ಅಂತ ಕೇಳೋದಕ್ಕೆ ಸಿನ್ಸ್ ವೆನ್, ಸಿನ್ಸ್ ವೆನ್. ಎಷ್ಟು ಸ್ವಾರ್ಥಿ, ನೀನು ಎಷ್ಟು ಸ್ವಾರ್ಥಿ ಮರೆಯ ಹೇಳ್ತೀವಲ್ಲ, ಹೌ ಸೆಲ್ಫಿಶ್, ಹೌ ಸೆಲ್ಫಿಶ್. ಗುರಾಯಿಸ್ಬೇಡ, ಡೋಂಟ್ ಸ್ಟೇರ್, ಡೋಂಟ್ ಸ್ಟೇರ್. ಏನಾಯಿತು? ವಾಟ್ ಹ್ಯಾಪಂಡ್, ವಾಟ್ ಹ್ಯಾಪಂಡ್. ಇದು ನಿನ್ನದ, ಇದು ನಿಂದ ಕೇಳೋದಕ್ಕೆ ಈಸ್ ಇಟ್ ಯುವರ್ಸ್, ಈಸ್ ಇಟ್ ಯುವರ್ಸ್. ಹೋಗಿ ಓದ್ಕೋ, ಗೋ ಆ್ಯಂಡ್ ಸ್ಟಡಿ, ಗೋ ಆ್ಯಂಡ್ ಸ್ಟಡಿ. ನನಗೆ ನಂತರ ನೆನಪಿಸು, ಆಮೇಲೆ ನನಗೆ ಸ್ವಲ್ಪ ನೆನಪು ಮಾಡು ಹೇಳ್ತೀವಲ್ಲ, ರಿಮೈಂಡ್ ಮಿ ಲೇಟರ್, ರಿಮೈಂಡ್ ಮಿ ಲೇಟರ್. ಇದನ್ನು ನೋಟ್ ಮಾಡ್ಕೋ, ಇದನ್ನು ಸ್ವಲ್ಪ ನೋಟ್ ಮಾಡ್ಕೋ ಹೇಳ್ತೀವಲ್ಲ, ನೋಟ್ ಇಟ್ ಡೌನ್, ನೋಟ್ ಇಟ್ ಡೌನ್. ಅವರು ಯಾರು, ಅವ್ರು ಯಾರು? ಹೂ ಆರ್ ದೇ, ಹೂ ಆರ್ ದೇ. ನಾನು ಯಾವತ್ತೂ ಏನನ್ನೂ ಮರೆಯೋದಿಲ್ಲ, ಐ ನೆವರ್ ಫರ್ಗೆಟ್ ಎನಿಥಿಂಗ್, ಐ ನೆವರ್ ಫರ್ಗೆಟ್ ಎನಿಥಿಂಗ್. ಆ ದಿನದ ನಂತರ, ಆ ಡೇ ನಂತರ, ಅವತ್ತಿನ ನಂತರ ಅಂತ ಹೇಳ್ತೀವಲ್ಲ, ಅವತ್ತಿನ ನಂತರ ಏನಾಯಿತು ಗೊತ್ತಾ, ಆ ಡೇ ನಂತರ ಏನಾಯಿತು ಗೊತ್ತಾ ಹೇಳ್ತೀವಲ್ಲ. ಸೊ ಫ್ರಮ್ ದಟ್ ಡೇ ಆನ್ವರ್ಡ್ಸ್, ಫ್ರಮ್ ದಟ್ ಡೇ ಆನ್ವರ್ಡ್ಸ್, ಯು ನೋ ಫ್ರಮ್ ದಟ್ ಡೇ ಆನ್ವರ್ಡ್ಸ್ ಅಂತ ಹೇಳ್ತೀವಲ್ಲ. ಅವರು ಪಾರ್ಕ್ನಿಂದ ಬಂದರು, ದೆ ಕೇಮ್ ಫ್ರಮ್ ಪಾರ್ಕ್, ದೆ ಕೇಮ್ ಫ್ರಮ್ ಪಾರ್ಕ್. ನಾನು ನಾಳೆಯಿಂದ ಕೆಲಸ ಮಾಡ್ತೀನಿ, ನಾಳೆಯಿಂದ ನಾನು ವರ್ಕ್ ಮಾಡ್ತೀನಿ ಹೇಳ್ತೀವಲ್ಲ, ಐ ವಿಲ್ ವರ್ಕ್ ಫ್ರಮ್ ಟುಮಾರೋ, ಐ ವಿಲ್ ವರ್ಕ್ ಫ್ರಮ್ ಟುಮಾರೋ. ನಾನು 10ರಿಂದ 5ರವರೆಗೆ ಕೆಲಸ ಮಾಡ್ತೀನಿ, 10 to 5 ವರ್ಕ್ ಮಾಡ್ತೀನಿ ನಾನು ಅನ್ನೋದಕ್ಕೆ ಐ ವರ್ಕ್ ಫ್ರಮ್ 10 to 5, ಐ ವರ್ಕ್ ಫ್ರಮ್ 10 to 5. ಅವನು ರಾಹುಲ್ನನ್ನು 10 ಗಂಟೆಯ ನಂತರ ಭೇಟಿ ಮಾಡ್ದ, ಆಫ್ಟರ್ 10 o'clock ಅವನು ಮೀಟ್ ಮಾಡ್ದ ಅಂತೀವಲ್ಲ, ಹಿ ಮೆಟ್ ರಾಹುಲ್ ಆಫ್ಟರ್ 10. ಆಫ್ಟರ್ 10 ಅಂದರೆ ಆಫ್ಟರ್ 10 o'clock ಅಂತಲೇ ಅರ್ಥ. ನಾನು 4 ಗಂಟೆ ಸುಮಾರಿಗೆ ಹೊರಡ್ತೀನಿ, ಹೆಚ್ಚು ಕಮ್ಮಿ 4 ಗಂಟೆಗೆ ಹೊರಡ್ತೀನಿ ನಾನು ಅಂತೀವಲ್ಲ. ಸುಮಾರಿಗೆ ಅಂದರೆ ಒಂದು ಐಡಿಯಾ ಟೈಮ್ ಪರ್ಫೆಕ್ಟ್ ಇಲ್ಲ ಅಂತ. ಐ ವಿಲ್ ಲೀವ್ ಬೈ 4 o'clock, ಐ ವಿಲ್ ಲೀವ್ ಬೈ 4 o'clock. ನಾನು ನಿನ್ನನ್ನು 10 ಗಂಟೆಯ ನಂತರ ಭೇಟಿ ಮಾಡ್ತೀನಿ, ಐ ವಿಲ್ ಮೀಟ್ ಯು ಆಫ್ಟರ್ 10, ಐ ವಿಲ್ ಮೀಟ್ ಯು ಆಫ್ಟರ್ 10. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ, ನಿನ್ನ ಬಗ್ಗೆ ಗೌರವ ಇದೆ, ಗರ್ವ ಇದೆ ಅಂತೀವಲ್ಲ, ಐ ಆಮ್ ಪ್ರೌಡ್ ಆಫ್ ಯು, ಐ ಆಮ್ ಪ್ರೌಡ್ ಆಫ್ ಯು. ನಾನು ನಿನ್ನ ಜೊತೆ ತುಂಬ ಸಂತೋಷವಾಗಿದ್ದೀನಿ, ನಾನು ನಿನ್ನ ಜೊತೆ ತುಂಬ ಹ್ಯಾಪಿಯಾಗಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ವಿತ್ ಯು, ಐ ಆಮ್ ವೆರಿ ಹ್ಯಾಪಿ ವಿತ್ ಯು.
ಇವು ನನ್ನ ಪುಸ್ತಕಗಳು, ಇವೆಲ್ಲ ನನ್ನ ಬುಕ್ಸ್ ಅಂತ ಹೇಳೋದಕ್ಕೆ ದೀಸ್ ಆರ್ ಮೈ ಬುಕ್ಸ್, ದೀಸ್ ಆರ್ ಮೈ ಬುಕ್ಸ್. ಸುಮಾರು 10 ಕಿಲೋಮೀಟರ್, ಅಬೌಟ್ 10 ಕಿಲೋಮೀಟರ್ಸ್, ಅಬೌಟ್ 10 ಕಿಲೋಮೀಟರ್ಸ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್, ಅಂಡರ್ಸ್ಟುಡ್, ಗಾಟ್ ಇಟ್. ಇದು ಉಪಯೋಗ ಇಲ್ಲ, ಇದೇನು ಯೂಸ್ ಇಲ್ಲ ಅನ್ನೋದಕ್ಕೆ ದಿಸ್ ಈಸ್ ಯೂಸ್ಲೆಸ್, ದಿಸ್ ಈಸ್ ಯೂಸ್ಲೆಸ್. ಜಗಳ ಏನು? ಏನಕ್ಕೋಸ್ಕರ ಜಗಳ? ವಾಟ್ಸ್ ದ ಡಿಸ್ಪ್ಯೂಟ್, ವಾಟ್ಸ್ ದ ಡಿಸ್ಪ್ಯೂಟ್. ರವಿ 5 ಕಾರುಗಳನ್ನು ಹೊಂದಿದ್ದಾನೆ, ರವಿ ಹತ್ರ 5 ಕಾರ್ ಇದೆ ಅನ್ನೋದಕ್ಕೆ ರವಿ ಹ್ಯಾಸ್ 5 ಕಾರ್ಸ್, ರವಿ ಹ್ಯಾಸ್ 5 ಕಾರ್ಸ್. ಈ ಶರ್ಟ್ ಚೆನ್ನಾಗಿದೆ, ಈ ಶರ್ಟ್ ಚೆನ್ನಾಗಿದೆ ಅನ್ನೋದಕ್ಕೆ ದಿಸ್ ಶರ್ಟ್ ಈಸ್ ಗುಡ್, ದಿಸ್ ಶರ್ಟ್ ಈಸ್ ಗುಡ್. ನಾವು ತಿಂಡಿ ತಿನ್ನುತ್ತಾ ಇದ್ದೇವೆ, ನಾವು ತಿಂಡಿ ತಿಂತಿದ್ದೀವಿ ಅನ್ನೋದಕ್ಕೆ ವಿ ಆರ್ ಟೇಕಿಂಗ್ ಬ್ರೇಕ್ಫಾಸ್ಟ್, ವಿ ಆರ್ ಟೇಕಿಂಗ್ ಬ್ರೇಕ್ಫಾಸ್ಟ್. ನಿಜವಾಗಿಯೂ ಏನು ನಡೀತಿದೆ? ಏನು ನಡೀತಾ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಏನು ನಡೀತಿದೆ? ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಆನ್, ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಆನ್. ಸುಮಾ ಒಂದು ಸುಮಧುರವಾದ ಹಾಡನ್ನು ಹೇಳಿದ್ಲು. ಸುಮಾ ಒಳ್ಳೆ ಸಿಂಗರ್, ಒಂದು ಒಳ್ಳೆ ಹಾಡನ್ನು ಹೇಳಿದ್ಲು ಅನ್ನೋದಕ್ಕೆ ಸುಮಾ ಸ್ಯಾಂಗ್ ಅ ಸ್ವೀಟ್ ಸಾಂಗ್. ಅದಕ್ಕೆ ಆ್ಯಡ್ ಮಾಡ್ಬೋದು, ಸುಮಾ ಈಸ್ ಅ ಗುಡ್ ಸಿಂಗರ್, ಶಿ ಸ್ಯಾಂಗ್ ಅ ಸ್ವೀಟ್ ಸಾಂಗ್. ನೀನು ನನ್ನನ್ನು ಕೇಳಿಸ್ಕೊಳ್ತಾ ಇದೆಯಾ ಅಂದರೆ ನಾನು ಹೇಳೋದು ನಿಂಗೆ ಕೇಳ್ತಿದ್ಯಾ ಅಂತೇಳಿ. ಆರ್ ಯು ಲಿಸನಿಂಗ್ ಟು ಮೀ, ಆರ್ ಯು ಲಿಸನಿಂಗ್ ಟು ಮೀ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ, ನಿನ್ನ ಆರೋಗ್ಯದ ಬಗ್ಗೆನೂ ಕೇರ್ ಇರಲಿ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ಹೋಗಲು ಇಚ್ಛೆ ಪಟ್ಟೆ ಆದರೆ ಆಗಲಿಲ್ಲ, ನಾನು ಹೋಗಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ. ಐ ವಾಂಟ್ ಟು ಗೋ ಬಟ್ ಐ ಕಾಂಟ್, ಐ ವಾಂಟ್ ಟು ಗೋ ಬಟ್ ಐ ಕಾಂಟ್. ನೀನು ಎಲ್ಲಿದ್ದೆ? ವೇರ್ ವರ್ ಯು, ವೇರ್ ವರ್ ಯು. ನೀನು ಹೇಗಿದೆಯಾ? ಹೌ ಆರ್ ಯು, ಹೌ ಆರ್ ಯು. ನೀನು ಏನು ಮಾಡ್ತಿದೀಯಾ? ನೀನು ಏನು ಮಾಡ್ತಿದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್. ಅವನು ಏನು ಮಾಡುತ್ತಿದ್ದಾನೆ, ಅವನೇನು ಮಾಡ್ತಿದ್ದಾನೆ ಅನ್ನೋದಕ್ಕೆ ತುಂಬ ಈಸಿ ಇದೆ ನೋಡಿ. ಅವನೇನು ಮಾಡ್ತಿದ್ದಾನೆ ಅನ್ನೋದಕ್ಕೆ ವಾಟ್ ಹಿ ಈಸ್ ಡೂಯಿಂಗ್ ಅಥವಾ ವಾಟ್ ಈಸ್ ಹಿ ಡೂಯಿಂಗ್. ಅವಳು ಏನು ಮಾಡುತ್ತಿದ್ದಾಳೆ? ವಾಟ್ ಈಸ್ ಶಿ ಡೂಯಿಂಗ್, ವಾಟ್ ಈಸ್ ಶಿ ಡೂಯಿಂಗ್. ನಾನು ತಡವಾಗಿ ಎದ್ದೆ, ಲೇಟಾಗಿ ಎದ್ದೆ ನಾನು. ಐ ವೋಕ್ ಅಪ್ ಲೇಟ್, ಐ ವೋಕ್ ಅಪ್ ಲೇಟ್. ಇದು ರುಚಿಕರವಾಗಿದೆ, ತುಂಬ ಟೇಸ್ಟಿಯಾಗಿದೆ ಅನ್ನೋದಕ್ಕೆ ಇಟ್ ಈಸ್ ಡೆಲಿಷಿಯಸ್, ಇಟ್ ಈಸ್ ಡೆಲಿಷಿಯಸ್. ನಾನು ಏನೂ ಹೇಳಿಲ್ಲ, ನಾನು ನಿಜವಾಗ್ಲೂ ಏನೂ ಹೇಳಿಲ್ಲ ಅನ್ನೋದಕ್ಕೆ ಐ ಸೆಡ್ ನಥಿಂಗ್, ಐ ಸೆಡ್ ನಥಿಂಗ್. ನೀನು ಶಾಲೆಗೆ ಹೇಗೆ ಹೋಗ್ತಿದೀಯಾ? ನೀನು ಸ್ಕೂಲಿಗೆ ಹೆಂಗೆ ಹೋಗ್ತಿದೀಯಾ? ಹೌ ಡು ಯು ಗೋ ಟು ಸ್ಕೂಲ್, ಹೌ ಡು ಯು ಗೋ ಟು ಸ್ಕೂಲ್. ಬರುವ ಗುರುವಾರ ಅಂದರೆ ನೆಕ್ಸ್ಟ್ ಗುರುವಾರ ಅಂತೇಳಿ. ಸೊ ಕಮಿಂಗ್ ಥರ್ಸ್ಡೇ, ಕಮಿಂಗ್ ಥರ್ಸ್ಡೇ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದೀಯಾ? ಯಾವ ಟಾಪಿಕ್ ನೀನು ಮಾತಾಡ್ತಿರೋದು ಕೇಳೋದಕ್ಕೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ನೀನು ಈಗ ಹೋಗಲು ಬಯಸ್ತೀಯಾ? ನೀನು ಇವಾಗ ಹೋಗಬೇಕಾ ಅಂತ ಕೇಳೋದಕ್ಕೆ ಡೂ ಯು ವಾಂಟ್ ಟು ಗೋ ನೌ, ಡೂ ಯು ವಾಂಟ್ ಟು ಗೋ ನೌ. ಅವನು ಇನ್ನೂ ರೆಡಿಯಾಗಿಲ್ಲ, ಹೀ ಈಸ್ ನಾಟ್ ಎಟ್ ರೆಡಿ, ಹೀ ಈಸ್ ನಾಟ್ ಎಟ್ ರೆಡಿ. ನನಗೆ ನಿನ್ನ ಮೇಲೆ ಸಂಪೂರ್ಣ ಭರವಸೆ ಇದೆ, ನಿನ್ನ ಮೇಲೆ ಕಂಪ್ಲೀಟಾಗಿ ಕಾನ್ಫಿಡೆನ್ಸ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಕಂಪ್ಲೀಟ್ ಫೈತ್ ಇನ್ ಯು, ಐ ಹ್ಯಾವ್ ಕಂಪ್ಲೀಟ್ ಫೈತ್ ಇನ್ ಯು. ನಿನ್ನನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೋಬೇಡ. ಡೋಂಟ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್ ಅಥವಾ ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ನಿನ್ನ ದೃಷ್ಟಿ ರಸ್ತೆ ಮೇಲಿರಲಿ, ನಿನ್ನ ದೃಷ್ಟಿ ರಸ್ತೆ ಮೇಲಿರಲಿ ಅನ್ನೋದಕ್ಕೆ ಕೀಪ್ ಯುವರ್ ಐಸ್ ಆನ್ ದ ರೋಡ್, ಕೀಪ್ ಯುವರ್ ಐಸ್ ಆನ್ ದ ರೋಡ್. ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ, ನಂಗೆ ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲಪ್ಪ. ಐ ಕುಡಂಟ್ ಸ್ಲೀಪ್ ಲಾಸ್ಟ್ ನೈಟ್, ಐ ಕುಡಂಟ್ ಸ್ಲೀಪ್ ಲಾಸ್ಟ್ ನೈಟ್ ಅಥವಾ ಐ ಡೋಂಟ್ ಹ್ಯಾವ್ ದ ವಿಂಕ್ ಆಫ್ ಸ್ಲೀಪ್ ಲಾಸ್ಟ್ ನೈಟ್. ಎಲ್ಲಿಯೂ ನಿಲ್ಲದಿರು, ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು. ಈ ರೀತಿ ಒಂದು ಕನ್ನಡದ ಒಂದು ಬ್ಯೂಟಿಫುಲ್ ಆಗಿರೋ ವಾಕ್ಯ ಇದೆ. ಸೊ ಎಲ್ಲಿಯೂ ನಿಲ್ಲದಿರು ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.